ಸರ್ ಸರ್ ಖರ್ಗೆ ಅವ್ರನ್ನ ಭೇಟಿಯಾಗಿ ದೆಹಲಿ ಈಗ ಬಂದು ಫುಲ್ ಬಿಸಿ ಇದ್ದೀರಾ? ಖರ್ಗೆ ಭೇಟಿ ಖರ್ಗೆ ಅವ್ರ ಭೇಟಿಯಾಗಿದ್ರಿ. ನಮ್ಮ ಪಕ್ಷದ ವರಿಷ್ಠರು ಹೈಕಮಾಂಡ್ ಮುಂದಕ್ಕೆ ಏನೇನು ಮಾಡಬೇಕು ಅಂತ ತಿಳಿಸ್ಬೇಕು. ಮಧ್ಯದಲ್ಲಿ ಕೌನ್ಸಿಲ್ ಚೇರ್ಮನ್ ಸಲೀಂ ಅವ್ರಿಗೆ ನಮ್ಮ ಪಕ್ಷ ಅಭ್ಯರ್ಥಿ ಮಾಡಿ ಅಂತ ಹೇಳ್ತಾರೆ. ಅಭ್ಯರ್ಥಿ ನಿನ್ನೆ ಕೌನ್ಸಿಲ್ ಚೇರ್ಮನ್ ಬಂದು ಅಂತ ಮಾತಾಡಿದ್ರು, ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಬಹಳ ಸಂತೋಷ ಅಂತ ಒಪ್ಕೊಂಡು ರಾಜೀನಾಮೆನೂ ಕೊಟ್ಟು ರಾಜೀನಾಮೆನೂ ಅಕ್ಸೆಪ್ಟ್ ಆಯ್ತು. ನಿಮ್ ಮುಂದೆನೋ ಹೇಳಿದ್ರು. ಅದಾದ್ಮೇಲೆ ಗವರ್ನರ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನನಗೆ ಬಲವಂತ ಮಾಡಿ ಮಾಡ್ತು ಅಂತ. ತಿರ್ಗಾ ಅವ್ರ ಅಪೋಸಿಷನ್ ಪಾರ್ಟಿಯವರು ಹೇಳಿದ್ದಾರೆ, ಕೆಲವೇನೋ ಕಾನ್ಸ್ಟಿಟ್ಯೂಷನ್ ಚೇಂಜಸ್ ಟೈಪ್ ಕ್ರಿಯೇಟ್ ಮಾಡ್ತಿದ್ದಾರೆ ಬಿಜೆಪಿ. ಗವರ್ನರ್ ಆಫೀಸ್ನ ಮಿಸ್ಯೂಸ್ ಮಾಡಕ್ ಹೊರಟಿದೆ. ಸೊ ನಾನೋಗಿ ಗವರ್ನರ್ಗೆ ಭೇಟಿ ಮಾಡಿದೆ. ನಾನು ಫಾದರ್ ಅವರು ಭೇಟಿ ಮಾಡಿ ಗವರ್ನರ್ ಹೇಳಿ ವಾಲಂಟಿಯರ್ ಆಗಿ ಕೊಟ್ಟಿದ್ದಾರೆ. ಇಲ್ಲ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಕ್ಕೆ ನಮ್ಮವರೆಲ್ಲ ಸೈನ್ ಹಾಕಿ ಕೊಟ್ಟಿದ್ರು. ಬೇಡ ಅಂತ ಹೇಳ್ದ. ಪಾಪ ಅವ್ರು ಬಹಳ ಗೌರವದಿಂದ ಒಪ್ಕೊಂಡವ್ರು. ಅವರೇ ಕರೆದು ಅವರೇ ಟೈಪ್ ಮಾಡಿ ಕೊಟ್ಟಿದ್ರು. ಆಮೇಲೆ ಕೊನೆಗೆ ಅವ್ರದೇ ಆದಂತ ಅಭಿಪ್ರಾಯ ಬಂದಿದ್ದಾರೆ. ಸಾರಿ ಮಾಡಿದ್ರು. ದೊಡ್ಡ ಹಿರಿಯ ನಾಯಕರಿಗೆ ಅವರ ಬಿಜೆಪಿಯವರು ಹರಾಸ್ ಮಾಡ್ತಾ ಇದ್ದಾರೆ. ನಾನು ಅದನ್ನ ಎಲ್ಲ ಕಂಪ್ಲೀಟ್ ತಿಳಿಸಿದ್ದೇನೆ. ಗವರ್ನರ್ಗೂ ಹೇಳಿದ್ದೀನಿ, ನಿಮ್ಮ ಕಾನೂನು ಚೌಕಟ್ಟಿನಲ್ಲಿ, ಯಾಕೆಂದ್ರೆ ಹಿಂದೆ ಎಲ್ಲ ಬೇಕಾದಷ್ಟು ಪ್ರೆಸಿಡೆಂಟ್ಗಳಿದೆ, ಅವರೇ ಮಾಡಿದಂತ ಪ್ರೆಸಿಡೆಂಟ್ಗಳಿದೆ. ಡೆಪ್ಟಿ ಚೇರ್ಮನ್ ಕೊಡಬೇಕು ಅಂತ ಡೆಪ್ಟಿ ಚೇರ್ಮನ್ ಇಲ್ಲದೆ ಹೋದಾಗ ಆಫೀಸ್ಗೆ ಕೊಟ್ಟಿದ್ದಾರೆ. ಇಟ್ ಇಸ್ ನಾಟ್ ವ್ಯಕ್ತಿ ಅಲ್ಲ, ಮತ್ತೆ ಅಲ್ಲ ಆಫೀಸ್ ಕೊಟ್ಟಿದ್ದಾರೆ. ಅಕ್ಸೆಪ್ಟ್ ಆಗಿದೆ, ನೋಟಿಫಿಕೇಶನ್ ಆಗಿದೆ.